ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ವಿವಾಹ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಮನೆ ಕಟ್ಟುವಂಥ ಯೋಗ ಇದೆಯಾ, ನಾನು ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತಾ, ಇನ್ನು ವಿದ್ಯಾರ್ಥಿಗಳಲ್ಲಿ ಎಜುಕೇಷನಲ್ ಸಮಸ್ಯೆಗಳು, ಸಂತಾನದ ತೊಂದರೆಗಳಿರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ನಿಮಗೆ ಸರಳ ರೀತಿಯಾಗಿರುವಂಥ ಪರಿಹಾರ ಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದನ್ನು ಯಾವ ರೀತಿ ಬರ್ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಆ ಒಂದು ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಸ್ವಲ್ಪ ಮುಖ್ಯವಾಗಿರುವಂಥ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ನನಗೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಗುರು, ಸದ್ಗುರು, ಸಮರ್ಥ ಗುರು ಅಂತ ಹೇಳ್ತಾರಲ್ಲ, ಸೊ ಇನ್ನೂ ಎಷ್ಟಿದೆಯೋ ಅದು ನಿಮ್ಮಿಂದನೇ ನಾನು ತಿಳ್ಕೊಳ್ಬೇಕಾಗತ್ತೆ. ನನಗೆ ಗೊತ್ತಿರೋದಂತೂ ಇಷ್ಟೇ. ಏನಿದು, ಇದ್ರ ಬಗ್ಗೆ ನನಗೆ ಇವತ್ತು ತಿಳಿಸ್ಕೊಡಿ ಗುರುಗಳೇ. ಬಹಳ ದಿನಗಳಿಂದ ಇದೊಂದು ಕುತೂಹಲ ಇತ್ತು, ಸೊ ಅದಕ್ಕೆ ಇವತ್ತು ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಅದ್ಭುತವಾದ ಪ್ರಶ್ನೆ ಇದು. ಆದರೆ ಇದಕ್ಕೆ ಉತ್ತರ ಕೊಡೋದು ಕೂಡ ಅಷ್ಟೇ ಕಷ್ಟ. ನನ್ನ ಸ್ಮೃತಿ ಪಟಲಕ್ಕೆ ಏನು ಬರುತ್ತೋ ಭಗವಂತನ ಪ್ರಚುರಪಡಿಸ್ತಕ್ಕಂಥದ್ದು. ಈಗ ನೀವು ಕೇಳಿರೋದು ಗುರು, ಹೌದು, ಸದ್ಗುರು, ಆಮೇಲೆ ಸಮರ್ಥ ಗುರು. ಗುರು, ಸದ್ಗುರು, ಸಮರ್ಥ ಸದ್ಗುರು. ಓಕೆ, ಇಲ್ಲಿ ಗುರು ಅನ್ನುವವ ಶಿಕ್ಷಕ ಆಗ್ತಾನೆ. ಶಿಕ್ಷಕ ಅವನಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವವನು ಯಾವ ಆತನೋ ಅವ ಗುರು. ಯಾಕಂದರೆ ಅವರ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಮಾರ್ಗದರ್ಶನದ ಮುಖಾಂತರ ಇಲ್ಲಿ ಅತ್ಯಂತ ಅವಶ್ಯಕ, ಬರೀ ಅವಶ್ಯಕ ಮಾತ್ರವಲ್ಲ, ಅತ್ಯಂತ ಅವಶ್ಯಕ ಈ ಗುರು ಇಲ್ಲಿ. ಯಾಕಂದರೆ ವಿದ್ಯಾರ್ಥಿಗಳ ಬದುಕನ್ನು ಡಿಸೈನ್ ಮಾಡುವವ, ಅವರ ಜೀವನ ಶೈಲಿ ಹೇಗೆ ನಿರೂಪಿಸ್ಕೋಬೇಕು ಅಂತಕ್ಕಂಥ ಆರ್ಗ್ಯಾನಿಕ್ ಡಿಸೈನನ್ನು ಮಾಡುವವ ಯಾವಾತನಂತಂದರೆ ಗುರು. ಅವರಲ್ಲಿ ಬೇಕಾದಷ್ಟು ಜ್ಞಾನ ಭಂಡಾರ ಇದೆ ಅಂತಂದರೆ ಹಾಗಂತೇಳಿ ಯಾವುದ್ಯಾವುದೇ ಹೇಳೋ ಹಾಗಿಲ್ಲ. ಸಬ್ಜೆಕ್ಟ್ ವೈಸ್ ಆ ಸಬ್ಜೆಕ್ಟ್ ಇದನ್ನು ಮೊದಲೇ ಗೊತ್ತಿರಬೇಕು. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಸೋಷಿಯಲ್, ಯಾವುದೇ ಆಗಿರಲಿ ಆ ಸಬ್ಜೆಕ್ಟ್ ಬಗ್ಗೆ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥವನು ಅದರ ಬಗ್ಗೆ ಲೀಲಾಜಲವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ, ಅಂದರೆ ರಾಗ, ಲಯ, ವಿಸ್ತಾರ, ಪದಚರ್ಚೆ, ಮತವಿಚಾರ, ಈ ಸಂಗೀತಕ್ಕೆ ಹೋಗಬೇಕಾದ್ರೆ ಹೇಗೆ ಮಾಡ್ತಾರೆ, ಬರೀ ತಂತಿಗಳು ಅದರಲ್ಲಿ ಹೇಗೆ ಸಾಪಾಸೆ ಬರ್ತವೆ, ನೋಡುಗರಿಗೆ ಆಶ್ಚರ್ಯ ಆಗುತ್ತೆ. ಬಟ್ ಅದರಲ್ಲಿ ಇಣಿಕಿ ನೋಡಿದಾಗ, ಕಲಿತಾಗ ಗೊತ್ತಾಗತ್ತೆ. ಅದಕ್ಕೊಬ್ಬ ಗುರು ಅಂತ ಬೇಕಾಗತ್ತೆ. ಅಂದರೆ ಅವನ ಜೀವ ಆ್ಯಂಡ್ ಜೀವನ ನಿರೂಪಿಸ್ಕೊಳ್ಳೋಕ್ಕೆ ಬೇಕಾಗಿರತಕ್ಕಂಥವ ಗುರು. ಇದು ವಿಶೇಷವಾಗಿರ್ತಕ್ಕಂಥ ನಮಗೆ ಅಭ್ಯಸ್ತಿ, ಅದನ್ನು ಪಡೆದುಕೊಂಡೇ ನಾವು ಬಂದಿರ್ತೀವಿ. ಇಲ್ಲಿ ಗುರು. ಇನ್ನು ಎರಡನೇದು ನೀವು ಕೇಳಿರುವಂಥ ಸದ್ಗುರು. ಸದ್ಗುರು ಅನ್ನೋದು ಇದೆಯಲ್ಲ, ಈ ಸದ್ಗುರು ಅನ್ನೋದನ್ನು ನೀವೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಹೀಗೆ ಇರೋವಂಥ ಜಗ್ಗಿ ವಾಸುದೇವ್ ಸದ್ಗುರು, ಇದು ಹೇಗೆ ಅಂತಂದರೆ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಅವರು ಒಳಗಡೆ ಬೇಕಾದಷ್ಟು ನಾಲೆಡ್ಜ್ ಇದೆ. ನೀವೆಲ್ಲ ಸ್ವಲ್ಪ ಏನಂತಂದರೆ ತುಂಬ ಅವರಲ್ಲಿ ಇಂಗ್ಲೀಷಲ್ಲಿ PhD ಮಾಡಿದ್ದಾರೆ ಅವರು. ಆ ಮಟ್ಟದ ಜನನೇ ಅವ್ರನ್ನ ತುಂಬ ವಾವ್ ಅಂತ ಇಷ್ಟಪಡ್ತಾರೆ. ನೀವೇನು ಕೇಳಿದ್ರು ಸರಳವಾಗಿ ತಕ್ಕಂಥ ಆನ್ಸರ್ ಮಾಡ್ತಾರೆ. ಅದು ಯಾವ ಡೈಮೆನ್ಷನ್ನಲ್ಲಿ ನೀವು ತೆಗೆದುಕೊಡ್ತೀರಿ, ಹೇಗೆ ಅದನ್ನು ಪ್ರಚುರಪಡಿಸಬೇಕು, ಪ್ರಚುರಪಡಿಸ್ತಕ್ಕಂತಹದ್ದು ವಿದ್ವತ್ ಇರುತ್ತೆ, ಅವರಲ್ಲಿ ಇರುತ್ತೆ. ಬಟ್ ಇವರಲ್ಲಿ ಜ್ಞಾನ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಆದರೆ ಇನ್ನೂ ಬೇಕಾದಷ್ಟಿದೆ. ನನಗೆ ಟೈಮ್ ಅಂತ ಈಗ ಬಂತು, 5 ನಿಮಿಷಕ್ಕೆ ನಿಲ್ಲಿಸ್ಬೇಕು ಅಂತ. ಸದ್ಗುರುನಲ್ಲಿ ಇದೆ, ಆದರೆ ಅವರಿಗೆ ದೀಕ್ಷೆ ಕೊಡೋ ಅಧಿಕಾರ ಇರಲ್ಲ. ದೀಕ್ಷೆ ಕೊಡೋ ಅಧಿಕಾರ ಇರಲ್ಲ. ಅಂತಹ ಪವಾಡ ಪುರುಷರಂತೂ ಮೊದಲೇ ಅಲ್ಲ, ಅವ್ರಿಗೆ ಎಂಥದ್ದು ಗೊತ್ತಿರಲ್ಲ. ಅನುಷ್ಠಾನ ಪ್ರಿಯರು ಮೊದಲೇ ಅಲ್ಲ. ಈಗ ಭೈರವಿ ಅಂತ ಆಹಾ ಊಹಾ ಅಂತ ನಿಮ್ಮೊಂದು ಆರ್ಭಟದೊಂದಿಗೆ ಮಾಡಬಹುದು. ಯಾವತ್ತೂ ಅದು ಒಂದು ದಿನ ನೀವೆಲ್ಲರೂ ಸೇರಿದಾಗ ನೃತ್ಯ ಮಾಡಿಬಿಡೋದು, ಡ್ಯಾನ್ಸ್ ಮಾಡಿಬಿಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಚೆನ್ನಾಗಿದೆ. ಪ್ರತಿನಿತ್ಯದ ಅನುಷ್ಠಾನ ಪ್ರಿಯರಲ್ಲ ಅವರು. ಯಾಕೆಂದ್ರೆ ಅಲ್ಲಿ ಇನ್ನೊಂದಿದೆ, ಜನರ ಜೊತೆ ಬೆರೀಲಿಕ್ಕೆ ಸಮಯ ಇರಲ್ಲ ಅವರಿಗೆ. ಇನ್ನು ಅನುಷ್ಠಾನಕ್ಕೆ ಇಲ್ದಾರೆ ಅವರಿಗೆ ಜನರನ್ನು ಕುರಿತು ಮಾತಾಡಿಸ್ತಕ್ಕಂಥದ್ದು ಅನುಷ್ಠಾನ. ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ,
ಇಲ್ಲಿ ಸ್ವಲ್ಪ ನೀವು ಇನ್ನು ಡಿಸೈನ್ ಮಾಡ್ತಕ್ಕಂಥದ್ದು ಮಾತಾಡಲಿಕ್ಕೆ ಕೊಟ್ಟರೆ ಬಹಳ ಆಳವಾಗಿದೆ. ಹಾಗಾಗಿ ಗುರುವಿಗೂ ಸದ್ಗುರುವಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಇದೆ. ಇವರಿಗೆ ದೀಕ್ಷೆ ಕೊಡೋ ಅಧಿಕಾರ ಇರಲ್ಲ. ಆದರೆ ಸಮರ್ಥ ಸದ್ಗುರು ಅಂತ ಮಾತನಾಡಲಿಕ್ಕೆ ಅಂತ ಹೊರಟ್ರೆ ಸಾಧರು, ಸಂತರು, ವಚನಕಾರರು, ನಿಜಾಂಗರಿಗಳು, ನಿರಹಂಕ ಚಿತ್ತರು, ನೀತಿ ಮಾರ್ಗೋಪದೇಶಿಗಳು, ನೃಪೇಂದ್ರ ಮುಗುಟಿರತ್ನರು, ಗಂಗಾಧರರು, ವಿದ್ಯಾಧರರು, ಕಿನ್ನರರು, ಕಿಂಪುರುಷರು, ವೇದ ವಿಜ್ಞಾನದ ಭಂಡಾರ ಅಷ್ಟೇ ಅಲ್ಲ, ಕಣ್ಣು ಮುಚ್ಚಿದರೆ ಮತ್ತೊಂದು ಲೋಕವನ್ನು, ಅಂದರೆ ನಮ್ಮ ಇಂದ್ರಿಯಕ್ಕೆ ನಿಲುಕದ್ದು ಅವರ ಹತ್ರ ಇರುತ್ತೆ. ಅಂತಹ ಸಮರ್ಥ ಸದ್ಗುರು ಅಂತ ನೀವೇನನ್ನು ಕರೆದ್ರೆ ಬಾಬಾ, ಸಾಯಿಬಾಬಾನ ಕರಿಬೋದು. ಇವರು ಪವಾಡ ಪುರುಷರು. ರಮಣ ಮಹರ್ಷಿಗಳು ಏನೋ ಮಾತಾಡ್ತಾನೆ, ಆತನಿಗೆ ಕ್ಯಾನ್ಸರ್ ಬಂದಿರುತ್ತೆ, ಡಾಕ್ಟ್ರ್ ಏನೋ ಮಾಡ್ತಿರ್ತಾನೆ, ಗುರುಗಳೇ ಇಂಜೆಕ್ಷನ್ ಹಾಕಬೇಕು, ಏನು ಮಾಡ್ತೀಯ ಮಾಡ್ಕೋಕಣ ನೀನು. ಅವ್ರು ಏನು ಮಾಡಿದ್ರು ತುಟಿಕ್ ಪಿಟಿಕನಲ್ಲ, ಸೊಳ್ಳೆ ಕಡಿತಾ ಇದ್ರೆ ಎಂತ ಗೊತ್ತಾಗಲ್ಲ. ಯಾಕಂದರೆ ಅವರು ಎಲ್ಲಿಗೆ ಧ್ವನ್ಯಾವಲೋಕಕ್ಕೆ ಹೋಗಬೇಕಾದ್ರೆ ಈ ಎಲ್ಲದನ್ನು ಮೀರಿ ತುರಿಯಾವಸ್ಥೆಯಲ್ಲಿ ಇರ್ತಾರವ. ಅವರು ಸಮರ್ಥ ಸದ್ಗುರು. ಪ್ರತಿನಿತ್ಯದ ಅನುಷ್ಠಾನ ಪ್ರಿಯರು ಯಾರಿರ್ತಾರೋ ಒಂದಲ್ಲ ಒಂದು ದಿನ ಅವರ ದರ್ಶನ, ಪಾದ ಸ್ಪರ್ಶನ ಮಾಡಿದ್ರು ಸಾಕು ಅಂತಹದ್ದನ್ನು ಪಡೆದುಕೋಬಹುದು. ಇಲ್ಲಿ ನೋವು ಇರತಕ್ಕಂಥವ್ರು ಮಾತ್ರ ಇವನ್ನೆಲ್ಲ ಭೇಟಿ ಆಗ್ತಾರೆ. ಆದರೆ ಸದ್ಗುರುಗಿರ್ತಕ್ಕಂಥವ್ರು ಎಲ್ಲ ಕೂಡ ಐಷಾರಾಮಿ ಜೀವನ ಮಾಡುವಂಥವ್ರು. ಅವನಿಗೆ ನೋವಿಲ್ಲ, ನೆನವಿಲ್ಲ, ಏನೋ ಕೇಳಬೇಕು, ತಿಳ್ಕೊಳ್ಬೇಕು. ನೋವಿರ್ತಕ್ಕಂಥವ್ರು ಶಮನ ಮಾಡ್ತಾ ಅವ್ರು ಯಾವ್ದು ಲೆವೆಲ್ ಹೇಳ್ತಾರೆ ಅಂದರೆ, ಯಾರೊಬ್ಬ ಟೆಕ್ನಾಲಜಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಆ ವಿಧಾನದಲ್ಲೇ ಹೊರಟುಬಿಡ್ತಕ್ಕಂಥದ್ದು, ಅದೆಲ್ಲ ಮೇಲೆ ತಿರುಗಾಡ್ತಕ್ಕಂಥದ್ದು, ತಿರುಗಾಡ್ ಮಾಡ್ತಕ್ಕಂಥದ್ದು. ಆದರೆ ಸಾಮಾನ್ಯ ಶ್ರೀ ಸಾಮಾನ್ಯನಂತ ಇದ್ದರೆ ಪವಾಡ ಪುರುಷರು ಅಥವಾ ಸಮರ್ಥ ಸದ್ಗುರುಗಳು ಅಂತ ಲಿಸ್ಟಿಗೆ ಯಾರು ಬರ್ತಾರೋ ಅವ್ರುಗಳೇ ಸಿಗ್ತಕ್ಕಂಥದ್ದು. ಅವರು ಯಾವುದು ಅಪೇಕ್ಷೆ ಅಂತ ಇರೋದಿಲ್ಲ. ಎಂತಹದಂತಂದರೆ, ಅಬ್ಬಾ ಬಂದಿದ್ದಾನಾ ಇವನು ನನ್ನ ಹತ್ರ ಇದು ಇಟ್ಕೊಂಡೇ ಬಂದಿದ್ದಾನೆ, ಅವನಿಗೆ ಅದನ್ನು ನಿವಾರಣೆ ಮಾಡಿಯೇ ಕಳಿಸ್ಬೇಕು. ನನ್ನ ಬಳಿ ಕೆಲವರೆಲ್ಲ ಬರ್ತಾರೆ, ಗುರುಗಳೇ ನಿಮ್ಮನ್ನು ನೋಡಬೇಕಾದ್ರೆ ಭಾಳ ಪ್ರಯಾಸ ಪಟ್ಕೊಂಡು ಬಂದೆ, ನನಗೆ ಬರಬೇಕಾದ್ರೆ ಆಗಲಿಲ್ಲ, ಇಷ್ಟೆಲ್ಲ ನೋವು ಹೇಳ್ಕೊಂಡು ಬರ್ತಾರೆ. ಓ ಹೌದಾ, ಆ ನೋವನ್ನು ಕೇಳಿ ಪಾಪ ಅವ್ರು ಏನೋ ಅಪಾಯಿಂಟ್ ತೊಗೊಂಡು ಬಂದಿರ್ತಾರೆ, ಅದರ 10ರಷ್ಟು ಅವ್ರಿಗೆ ಕೊಟ್ಟು ನಾನು ಕಳಿಸ್ಕೊಡ್ತೀನಿ. ಆದರೆ ಅವರು ಇಷ್ಟಪಡಲ್ಲ, ಗುರುಗಳೇ ಇವು ಋಣ ಇದ್ದು ಬಿಡುತ್ತೆ ಅಂತಾರೆ. ಎಂಥ ಋಣ, ನಾನೇನು ಋಣ ಇದ್ದೀನಿ? ಅವರ ಋಣ ಅವರಿಗೆ ಸೇವೆ ಮಾಡಿ ಕಳಿಸ್ಕೊಡೋ ತನಕ ನಾನು ಬಿಡಲ್ಲ. ಅದು ಬಹುಶಃ ಆ ಒಂದು ಆರ್ತನಾದ ನಾವು ಕೇಳಿಸ್ಕೊಂಡಾಗ ಆ ಆಹ್ಲಾದತೆ, ಆ ಪ್ರೀತಿ, ಆ ತನ್ಮಯತೆ ಇದೆಯಲ್ಲ, ಆ ತನ್ಮಯತೆ ಅಂತಂದರೆ ಅವರು ಒಳಗಡೆ ನಾವು ಪರಕಾಯ ಪ್ರವೇಶವನ್ನು ಮಾಡಿ ಅವರ ಕಷ್ಟವನ್ನು, ಅವರ ನೋವನ್ನು ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ, ಜೀರ್ಣ ಒಮ್ಮೆ ಮಾಡ್ಕೊಳ್ಬೇಕು, ಒಮ್ಮೆ ಅನುಭವಿಸ್ಬೇಕು ನಾವು ಆ ನೋವನ್ನು. ಯಾರೋ ಒಬ್ಬರು ಗಾಯಕ್ಕೆ ಮೆಡಿಸಿನ್ ಕೊಡ್ತಾನೆ, ಅಯ್ಯೋ ಪಾಪ ಅಂದ್ಬಿಡ್ತೀರಿ ನೀವೆಲ್ಲ. ಆದರೆ ಈ ನೋವಿದೆಯಲ್ಲ ಗಾಯ, ಆ ಸಮರ್ಥ ಸದ್ಗುರು ಒಂದು ಸಲ ಅವನಿಗೆ ಗಾಯ ಬಂದಾಗ ಫೀಲ್ ಮಾಡಿಕೊಂಡು ಅನುಭವಿಸ್ತಾನೆ, ಆವಾಗ ಟ್ರೀಟ್ಮೆಂಟ್ ಕೊಡ್ತಾನೆ. ಅದು ಒರಿಜಿನಲ್ ಇರುತ್ತೆ, ವೆಯ್ಟ್ ಇರುತ್ತೆ. ಅದು ಸದ್ಗುರು, ಸಮರ್ಥ ಗುರು ಹೀಗೆ ಇರ್ತಕ್ಕಂಥದ್ದು. ಒಂದೊಂದಕ್ಕೂ ಒಂದೊಂದು ಗುರುವಿಗೆ ಮಾತಾಡೋಣ ಅಂತಂದರೆ ನನಗೆ 7 days ಕೊಡ್ಬೇಕು ನೀವು, ಹಾಗೆ ಇರ್ತಕ್ಕಂಥದ್ದು. ಆದರೆ ಈ ಗುರು, ಸದ್ಗುರು, ಸಮರ್ಥ ಗುರು ಅವರಿಗೆ ಗೊತ್ತಿಲ್ಲ, ಯಾರ್ಯಾರಿಗೆ ಯಾರು ಸಿಗ್ತಾರೋ ಅವ್ರಿಗೂ ಇರಬೇಕಲ್ಲ ಅವೆಲ್ಲ, ಆ ಋಣಗಳಿರಬೇಕು. ಅವ್ರು ಭೇಟಿ ಆಗಬೇಕಾದ್ರೂ ಆ ಋಣ ಇದ್ದೇ ಇರುತ್ತೆ. ಭಗವಂತನ ಇಷ್ಟ ಸೃಷ್ಟಿ, ಅವನ ಆಜ್ಞೆ ಇಲ್ಲದೆ ಇದು ಈ ಹುಲ್ಲು ಕಡ್ಡಿನೂ ಹಲಗಾಡಲ್ಲ ಅಂದಮೇಲೆ ಇನ್ನೆಂತ ಸಿಗಬೇಕು? ಯಾವ ಗುರುಗಳಿಗೆ ಸಿಗಬೇಕಾದ್ರೂ ಕೂಡ ಅವರಲ್ಲಿ ಬರೆದಿರಬೇಕು. ಆ ಭಗವನ್ ನಿಯಾಮಕನ ಕೃಪೆ ಅವರಿಗಿದ್ದರೆ ಯಾವ ಗುರು, ಸದ್ಗುರುನ, ಸಮರ್ಥ ಗುರುನ ಅವರು ಸಿಗ್ತಾರೆ. ಖಂಡಿತ ಗುರುಗಳೇ. ಸೊ ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ನಮಗೆ ಮಾಹಿತಿ ಮಾರ್ಗದರ್ಶನ ತಿಳಿಸ್ತಿರ್ತೀರ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದೆ, ಗುರು, ಸದ್ಗುರು, ಸಮರ್ಥ ಸದ್ಗುರು ಯಾರು ಅಂತ. ಸೊ ಆ ಡಿಫ್ರೆನ್ಸ್ನ ಕೂಡ ನೀವು ಸರಳ ರೀತಿಯಲ್ಲಿ ವೀಕ್ಷಕರಿಗೆ ಅರ್ಥ ಆಗೋಂಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.